ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ತಮ್ನೇಲ್ ಮತ್ತು ಟೈಟಲ್ ನೋಡಿರ್ತೀರಾ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಅಪ್ಡೇಟ್ ಕೊಡಬೇಕು, ಕ್ಲಿಯಾರಿಟಿ ಕೊಡಬೇಕಂತ ಅನಿಸ್ತು. ಬಟ್ ಇವಾಗ ಈ ಮನೆಗೆ ಬಂದಿದ್ದೀವಲ್ಲ, ಸ್ವಲ್ಪ ಎಲ್ಲ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ, ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸ್ವಲ್ಪ ಜಗಳ ಆಗಿ ಆಚೆ ಬಂದಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಟೈಮ್ ಬಂದ್ಬಿಟ್ಟು ಹಿಂಗೆ ಇರಲ್ಲ, ಸೊ ಚೇಂಜ್ ಆಗುತ್ತೆ. ಮುಂಚೆಯಿಂದನೇ ತಪ್ಪು ಮಾಡಿಬಿಟ್ಟೆ ನಾನು. ಆ್ಯಕ್ಚುಲಿ ಮನೆಗೆ ಹೋಗ್ಬಾರ್ದಿತ್ತು, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಅಲ್ಲಿ ಮಾಡಿದ ತಪ್ಪನ್ನೇ ಇವಾಗ ತಿರ್ಗಾ ಮನೆ ಮಾಡಿ ಸೈಡಲ್ಲಿ ಕೂತಿದ್ದೀನಿ ನಾನು. ಪರವಾಗಿಲ್ಲ, ಬಟ್ ನಾನು ಇವಾಗ ಕೆಟ್ಟವನಾಗೇ ಇರಲಿ. ಇವತ್ತಾದ್ರು ಒಂದಿನ ಇಲ್ಲ ಒಂದಿನ ನಾನು ಬಂದ್ಬಿಟ್ಟು ತೋರಿಸ್ತೀನಿ ನನ್ನ ಯಾರು ಅಂತ ಅಂದ್ಬಿಟ್ಟು. ನಾನು ಮಾತಾಡೋಕ್ಕಾಗಲ್ಲ. ಸೊ ನಾನು ಆಲ್ರೆಡಿ ಸ್ವಲ್ಪ ಡಿಪ್ರೆಷನಲ್ಲಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ಒಂದು ಅನ್ಬೇಕು, ಇವಳ್ದು ಬರ್ಡೇ ಆಯ್ತಲ್ಲ, ಕೈ ನೋಡ್ತೈತೆ. ಅಯ್ಯೋ, ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ. ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಳ್ದು ಬರ್ಡೇ ಐತೆ ನಾಳೆ. ಸೊ ಇವತ್ತು ಡೇಟ್ ಬಂದು 2, ನಾಳೆ ಬಂದ್ಬಿಟ್ಟು 3. ಬರ್ಡೇಗೆ ಗಿಫ್ಟ್ ತೊಗೊಂಬಂದೆ, ಓಕೆನಾ. ಇದು ನನ್ನ ಬ್ಯಾಗಲ್ಲಿ ಒಳಗಡೆ ಹಾಕ್ಕೊಂಡು ಬಂದಿದ್ದ ತಕ್ಷಣ ಸುಷ್ಮಾ ನನಗೆ ಹೊಟ್ಟೆ ನೋಯ್ತೈತೆ, ತುಂಬ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ಹೋಗ್ಬಿಟ್ಟು ಏನೋ ತಗೊಂಬರ್ತೀಯಾ ಅಂತ ಅಂದ್ಬಿಟ್ಟು ಅಂದೆ. ಪಾಪ ಓದ್ಲು. ನಾಟಕ ಮಾಡ್ತಿದ್ಯಾ ನೀನು ಅಂತ ನನಗೆ ಗೊತ್ತಾಯ್ತು. ಸರಿ, ಯಾಕೆ ಸುಮ್ಮನೆ ಇದು ಮಾಡೋದು ಅಂತೇಳಿ ನಾನು ಹಂಗೆ ಹೋಗಿ ಏನು ಗೊತ್ತಿಲ್ಲದ ಥರ ಹೋಗಿ ನಾನು ಏನನ್ನ ತಗೊಂಡ್ ಬಂದೆ. ಅದೇ ಮಧ್ಯಾಹ್ನ ಕೇಳಿದ್ರು, ನಿನ್ ಸೈಜ್, ಡ್ರೆಸ್ ಸೈಜ್ ಏನು ಹೇಳು ಹೇಳು ಅಂತ. ನಾನು ಹೇಳಲ್ಲ ಅಂತ ಹೇಳಿದೆ, ಯಾಕಂದ್ರೆ ನಮ್ಮ ಸಿಚುವೇಶನ್ ಹಂಗಿದೆ. ಸೊ ಈ ಟೈಮಲ್ಲೇ ಈ ಥರ ಎಲ್ಲ ಸೆಲೆಬ್ರೇಷನ್ ನನಗೆ ಬೇಡ ಅಂತ ಅನ್ಸುತ್ತೆ. ಅವಶ್ಯಕತೆ ಇಲ್ಲದೆ ಇರೋ ಖರ್ಚಿದು. ಬಟ್ ಬರ್ಡೇ ಅಲ್ವಾ, ಅಟ್ಲೀಸ್ಟು ಕೇಕ್ ಅದು ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೆ. ಏನೇನೋ ಪ್ಲ್ಯಾನ್ ಮಾಡಿದ್ದೆ ಗುರು, ಯಾಕೆ ಕೇಳ್ತೀರಾ? ಅಯ್ಯೋ, ಸ್ವಿಗ್ಗಿಯಲ್ಲಿ ಸುಮ್ಮನೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ನೋಡಿದ್ರೆ ಅಷ್ಟು ಬೇಗ ಆರ್ಡ್ರೇ ಕನ್ಫರ್ಮ್ ಆಗಿ ಆರ್ಡ್ರೇ ಬಂದ್ಬಿಟ್ರು. ಟೈಮ್ ಬಂದ್ಬಿಟ್ಟು ಹತ್ತತ್ರ ಇವಾಗ 10:20 ಆಗ್ತೈತೆ. ಫ್ರಿಜ್ಜು ಇಲ್ಲ ಮನೇಲಿ. ಬಟ್ ಪರವಾಗಿಲ್ಲ, ತಗೊಳ್ಳೋಣ, ಈಸ್ಕೊಂಬಿಡೋಣ. ಸೊ ಈಸ್ಕೊಂಬಿಟ್ಟು ಅವ್ರದ್ದು ಏನಿದೆಯೋ ಪೇ ಮಾಡ್ಬಿಟ್ಟು ಇದು ಮಾಡೋಣ. 12 ಗಂಟೆಗೆ ಪೇ ಮಾಡೋಣ ಅಂತ ಇದ್ದೀನಿ. ಸೊ ಪೇ ಮಾಡೋಣ ಅಂತಿದ್ದೀನಿ ಅಂತದ ಫುಲ್ ಡಿಪ್ರೆಷನಲ್ಲಿ ಇದ್ದೀನಿ. ಯಾಕಂದರೆ ಏನೇನು ತರಿಸೋ, ಹಾಂ, ಏನು ಮಾಡೋದು ಏನು ಎಂತಾನೇ ಗೊತ್ತಿಲ್ಲ. ನಾನು ಸಜ್ಜಾ ಮೇಲೆ ಇಲ್ಲಿ ಇಟ್ಟಿದ್ದೆ, ಬಟ್ ಹೆಂಗೆ ಗೊತ್ತಾಯ್ತಂತ ಗೊತ್ತಿಲ್ಲ. ಲೈಟ್ ತೋರಿಸ್ತೀನಿ ರೀ, ಎಲ್ಲಿ ಲೈಟ್? ಲೈಟು ಮರ್ತ್ಬಿಟ್ಟೆ. ಅಯ್ಯೋ, ಬಂತನ್ಸುತ್ತೆ ಸ್ವಿಗ್ಗಿ ಅಲ್ಲಿ ಇಟ್ಟಿದ್ದೆ, ಬಟ್ ಹೆಂಗೆ ಗೊತ್ತಾಯ್ತಂತ ಗೊತ್ತಿಲ್ಲ ಮೇಡಮ್ಗೆ. ಇದ್ಮೇಲೆ ಹತ್ತಿ ನಾನು ನಿಂಗೆ ಪೇ ಮಾಡ್ತೀನಿ, ಹೋಗು. ಕ್ಯಾಶ್ ಐತತಾನೆ ಫೋನ್ಪೇದಲ್ಲಿ? ಇದ್ಮೇಲೆ ಹತ್ತಿ ಮೇಡಮ್ ಹೋಗಿ ಗಿಫ್ಟ್ ಪ್ಯಾಕ್ ತಗೊಂಬಂದು ಏನಿದು ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟವಳೆ. ಅಯ್ಯೋ, ಯಾಕೆ ಕೇಳ್ತೀರಾ? ಆಮೇಲೆ ಏನು ಅನ್ಲಿ, ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ಇಷ್ಟೊತ್ತು ಕೂತ್ಕೊಂಡಿದ್ದೆ. ಸರಿ, ಹಂಗೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಫೇಲ್ಯೂರ್. ಯಾವತ್ತಾದ್ರು ಒಂದಿನ ಪ್ರ್ಯಾಂಕ್ ಮಾಡೋಣ. ಫೈನಲಿ ಕೇಕು ಬಂತು. ಬರ್ಡೇ ಗರ್ಲ್ ರೆಡಿ ಆದ? ನೋ 12 ಗಂಟೆಗೆ ಪ್ಲೀಸ್ 12 ಗಂಟೆಗೆ ಪ್ಲೀಸ್. ನಾನು ಆ್ಯಕ್ಚುಲಿ ಬೈ ಮಿಸ್ ನಾನು ಆರ್ಡ್ರ್ ಮಾಡಿದ್ದು ನೋಡು. ನನಗೆ ಫಸ್ಟ್ ಫ್ರಿಜ್ ಇಸ್ಕೊಬೇಕಪ್ಪ. ಏನೂ ಇಲ್ಲ, ಅದೊಂದು ಸ್ಪೆಷಲ್ ಗಿಫ್ಟು. ನಾನು ಹೇಳಲ್ಲ, ಹ್ಯಾಪಿ ಬರ್ಡೇ ಡೇ ಟು ಯು. ಸರ್ಪ್ರೈಸ್ ಹೆಂಗೆ ಕೊಡೋಣ ಅಂತ ಇದ್ದೆ ಗೊತ್ತಾ? ಏನಕ್ಕೆ ಇದೆಲ್ಲ ಹೇಳು ಫಸ್ಟ್. ನಾನು ಏನು ಕೇಳ್ತಾರೆ, ಸುಮ್ಮನೆ ವೇಸ್ಟ್. ಇವಾಗ ಇಲ್ಲಿ ಕಾಸು ಇಲ್ಲ, ಅರ್ಥ ಆಯ್ತಾ? ಬೇಡದೇ ಇರೋ ಖರ್ಚೆಲ್ಲ ಮಾಡಬಾರ್ದು. ನಾನು ಸಣ್ಣ ಪುಟ್ಟ ಮಾಡಿರೋದು ಅಷ್ಟೇ, ನಂದು ಏನೂ ಇಲ್ಲ. ಮತ್ತೆ ನಿನ್ಗೊಂದು ಗಿಫ್ಟು ಆವಾಗಲೇ ತೋರಿಸ್ದಲ್ಲ, ಇವ್ರಿಗೂ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ಭಾವನಾ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಡ್ರೆಸ್ ಓಪನ್ ಮಾಡಿದ್ದು ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಆರೆಂಜ್ ಕಲರ್ ಡ್ರೆಸ್. ಸೊ ಡ್ರೆಸ್ ಕೊಟ್ಟವ್ರೆ. ಈ ವಿಡಿಯೋ ನೀವೇನಾದ್ರು ನೋಡ್ತಾರೆ, ಥ್ಯಾಂಕ್ ಯು ಗಿಫ್ಟ್ ಮಾಡಿದ್ದಕ್ಕೆ ನನಗೆ.
ಚೆನ್ನಾಗಿದೆಯಾ ಚೆನ್ನಾಗಿ. ಕಲರು? ಹ್ಮ್. ಸೊ ಭಾವನಾ ಮೇಡಮ್ ಅಂತ ಅಂದ್ಬಿಟ್ಟು ಆ ಮೇಡಮು ತುಂಬ ಎಲ್ಪ್ ಮಾಡವ್ರೆ. ಸೊ ಕಷ್ಟ ಪಟ್ಟಿರೋ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಮಾಡವ್ರೆ. ಮತ್ತು ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ಸ್ ಅಂತ ಹೇಳ್ಬಿಡಪ್ಪ. ಥ್ಯಾಂಕ್ ಯು ಅಣ್ಣ. ಹ್ಞೂ ಎಲ್ಲ ಬಂದು ಯಾಕಂದರೆ help ಮಾಡಿ. ಒಂದು ವಾರ ಮುಂಚೆ, ಒಂದು ವಾರ ಆಯ್ತಲ್ಲ ಬಂದು ಮನೆಗೆ ಬಂದು ಒಂದು ವಾರನೇ ಆಯಿತು. 4 ದಿನ ಆಗಿದೆ ಅಷ್ಟೇ. ಒಂದು ವಾರನೂ ಇಲ್ವಾ? 4 ದಿನನಾ? 6 ದಿನ ಅದೇ 6 ದಿನ ಆಗಿದೆ. ಅದೇ ಹತ್ತತ್ರ ಒಂದು ವಾರ ಆಯಿತು. ಕೈ ನೋವ್ತೈತಪ್ಪ. ಒಂದು ವಾರ ಆಯಿತು. ಸೊ ಮನೆ ಬಂದ್ಬಿಟ್ಟು ಶಿಫ್ಟ್ ಮಾಡಿದ್ವಿ. ಎಲ್ಲ ನಮ್ಮ ಹುಡುಗರೇ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಸೊ ಎಲ್ಲರಿಗೂ ನಾನು ಬಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆಲ್ಲ. ಲವ್ ಯು. ಮತ್ತು ಎಲ್ಲರಿಗೂ, ಸೊ ಇವಳಿಗೂ ಅಷ್ಟೇ, ಇವಳಿಗೂ ಥ್ಯಾಂಕ್ಸ್ ಅಂತೀನಿ. ಏನೇ ಕಷ್ಟ ಬಂದ್ರೂ ನನ್ನ ಜೊತೆನೇ ಇರ್ತಾಳೆ. ಏನೇ ಸುಖ ಇದ್ರೂ, ಏನೂ ಇಲ್ಲ. ನನ್ನ ಮ್ಯಾರೇಜ್ ಮಾಡಿದಿಂದ ಏನೂ ಇಲ್ಲ. 3 ವರ್ಷ ಆಯಿತು, ಏನೂ ಇಲ್ಲ. ತಿರ್ಗಾ ಲೈಫ್ನ ಬಂದ್ಬಿಟ್ಟು ರೀಸ್ಟಾರ್ಟ್ ಮಾಡೋಣ. ಸೊ ನೆವರ್ ಎವರ್ ಗಿವ್ ಅಪ್ ಅಷ್ಟೇ. ಏನಂತ್ಯಾ? ಇದು ಪೂಜೆ ರೂಮಿಗೆ ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಐಡಿಯಾ ಮಾಡ್ಬಿಟ್ಟು ನಾನೆಲ್ಲ ಎತ್ತಿಕೋಣ ಅಂತ ಇದ್ದೀನಿ. ಓ ಅಲ್ತೋಲಿ ಸುಷ್ಮಾ, ಯಾಕೆ ಲೇ, ಯಾಕೆ ಈ? ಯಾಕೆ ಯಾಕೆ ಅಯ್ಯೋ ಹೋಗ್ಲಿ ಬಿಡು, ಹೋಗ್ಲಿ. ಕಮಾನ್, ಏನೇನೋ ನೋಡ್ಬಿಟ್ಟಿದ್ಯಂತೆ. ಇದೇನು ಚಿಕ್ಕ ಮ್ಯಾಟ್ರ್ ತಾನೆ, ಬಿಡು, ಬಿಟ್ಟಾಕು. ಯಾಕೆ ಕಲ್ತೀಯಾ? ಇದು ಪೂಜೆ ರೂಮ್ ಸೆಟಪ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾರು ಐಡಿಯಾ ಇತ್ತು ಅಂತಂದ್ರೆ ಹೇಳಿ. ಯಾಕಂದ್ರೆ ನನಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಬೆಡ್ ಇಲ್ಲೇ ಇದೆ. ಸೊ ಪೂಜೆ ರೂಮ್ ಎಲ್ಲ ಇಲ್ಲಿ ಇಡಬೇಕು ಅಂತ ನನಗೆ ಐಡಿಯಾ ಇಲ್ಲ. ಸೊ ನಿಮ್ಗೆ ಏನಾರು ಐಡಿಯಾ ಇತ್ತು ಅಂತಂದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನಗೆ ಅದು ಫುಲ್ ಡೌಟ್ ಇದೆ, ನನ್ಗೆ ಅದು ಕ್ಲಿಯರ್ ಆಗ್ತಾ ಇಲ್ಲ. ಇಲ್ಲಿಡೋಣ, ಇಲ್ಲಿ ಚಿಕ್ಕದಾಗ ಒಂದು ಪೂಜೆ ರೂಮ್ ತರ ಬರುತ್ತಲ್ಲ, ಅಥವಾ ಒಂದು ಇಲ್ಲಿಡೋಣ, ಇಲ್ಲಾಂದ್ರೆ ಅಲ್ಲಿ, ಇಲ್ಲಾಂದ್ರೆ ಅಡಿಗೆ ಮನೇಲಿ ಇಡೋಣ ಅಂತ ಹೇಳ್ಬಿಟ್ಟು ನನ್ನ ಐಡಿಯಾ. ಆ್ಯಕ್ಚುಲಿ ಮನೆ ಬಂದ್ಬಿಟ್ಟು ಚಿಕ್ಕದು, ಬಟ್ ಇವಾಗ ಓಕೆ ಅನಿಸ್ತೈತೆ. ಬಟ್ ಈ ಮನೆ ಖಾಲಿಯಾಗಿ ಆಚೆ ಹೋದ್ರೆ ನಾನು ಬಂದ್ಬಿಟ್ಟು ಒಂದು ಸ್ವಂತ ಮನೆ ಇರಬೇಕು ನನ್ನ ಹತ್ರ. ಇಲ್ಲ ಅಟ್ಲೀಸ್ಟ್ ಲೀಸ್ಗಾದ್ರು ಮನೆ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಳ್ಬಾರ್ದು, ಬಟ್ ನಾನು ಮಾಡಿ ತೋರಿಸ್ತೀನಿ, ಖಂಡಿತವಾಗಿ ಮಾಡಿ ತೋರಿಸ್ತೀನಿ. ನಾನು ಅಷ್ಟು ಫುಲ್ಲು ಡಿಪ್ರೆಸ್ಡ್ ಆಗ್ಬಿಟ್ಟಿದ್ದೀನಿ. ಒಂದು ವಾರದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅಯ್ಯೋ ಯಾಕೆ ಕೇಳ್ತೀರಾ? ತಿರ್ಗಾ ಅದೇ ಪರಿಸ್ಥಿತಿ, ತಿರ್ಗಾ ಅದೇ ಜಾಗ. ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಗುರು. ಸೀರಿಯಸ್ ಆಗಿ ಹುಡುಗನಾಗಿ ಹುಟ್ಟಿದೇ ತಪ್ಪು. ನಾನು ಸೀರಿಯಸ್ ಆಗಿ ನಾನು ಹೇಳ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ತಾ ಇರಬೇಕು. ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ ಲೈಫಲ್ಲಿ, ಏನು ಮಾಡೋಕ್ಕಾಗಲ್ಲ. ಯಾರ್ಯಾರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ. ಈ ತರ ಮನೆಯಿಂದಾನೇ ನಾನು ಸ್ಟಾರ್ಟ್ಅಪ್ ಮಾಡಿರೋದು. ಮತ್ತೆ ಇಲ್ಲಿಗೆ ಬಂದಿರೋದಕ್ಕೆ ನಾನು ಏನು ಬೇಜಾರಿಲ್ಲ, ಇನ್ನೂ ಖುಷಿನೇ. ಸೊ ಮತ್ತೆ ಲೈಫ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಲೈಫ್ನ. ಮತ್ತೆ ಇಲ್ಲಿಂದಾನೇ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದೀವಿ ಅನ್ನೋದು ಖುಷಿ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಯಾರು ನೀನೇನು ಬೇಜಾರು ಮಾಡ್ಕೋಬೇಡ ಅಷ್ಟೇ. ಸ್ಟಾರ್ಟಿಂಗ್ ನೋಡಿ ಇದು ಸ್ಲಿಪ್ಪರ್ ಅಂತ ಅನ್ಕೊಂಡೆ, ಯಾಕಂದ್ರೆ ಹೀಲ್ಸ್ ತಗೋಬೇಕು ಅಂತ ಇದ್ದೆ. ನೀನು ಯಾರು ತಗೊಂಡ್ ಬಂದಿದೆ ಅನ್ಕೊಂಡೆ. ಈ ವರ್ಷ ಏನೇನೋ ನಾನು ಪ್ಲಾನ್ ಮಾಡಿದ್ದೆ ಗೊತ್ತಾ. ಬಕೆಟ್ ಲಿಸ್ಟ್ ಎಷ್ಟಿತ್ತು ಗೊತ್ತಾ ನನಗೆ. ಅದು ತಗೋಬೇಕು, ಇದು ತಗೋಬೇಕು ಅಂತ ಹೇಳಿ. ಅದೇ ನಾವು ಅಂತೀವಲ್ಲ, ಇಲ್ಲಿ ಯೋಚನೆ ಮಾಡೋದು ಅಲ್ಲಿ ಯೋಚನೆ ಮಾಡೋದು ಡಿಫ್ರೆಂಟ್ ಇರುತ್ತೆ. ಅರ್ಥ ಆಗಿತ್ತೆ ಅಂತ ಅನ್ಸುತ್ತೆ ನಿಮಗೆ. ಅದಾಗದೇ ಒಂದು ಸೀರಿಯಸ್ ಆಗಿ ನಾನು 100% ಹೇಳ್ತಿದ್ದೀನಿ ನೋಡಿ, ದೇವ್ರ ಮೇಲೆ ಆಣೆ. ತಿರ್ಗಾ ನಾನು ಆಚೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸೀರಿಯಸ್ ಆಗಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಬಕೆಟ್ ಲಿಸ್ಟ್ ಇತ್ತು ಗೊತ್ತಾ ನನಗೆ ಈ ವರ್ಷ. ಇದೆಲ್ಲ ತಗೋಬೇಕು, ಬರ್ಡೇ ಬಂತು. ಯಾಕಂದ್ರೆ ನಾವು ವರ್ಷಕ್ಕೆ ಒಂದೇ ಸಲ ನಾನು ಬಟ್ಟೆನ ತಗೊಳ್ಳೋದು. ಅದ್ ಬಿಟ್ರೆ ದೀಪಾವಳಿ. ಸೊ ಹೋಗ್ತೀವಿ ಒಂದೇ ಸಲ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟುಡಿಯೋ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಹೆಂಗಿದೆ ಬಟ್ಟೆ?
ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ. ಇಲ್ಲಿ ಇನ್ನು ಎದ್ದೋಳು ನೋಡು, ಇದು ನೋಡು ಇಯರಿಂಗ್ಸ್ ಇಯರಿಂಗ್ಸ್, ತೋರಿಸು. ಇಯರಿಂಗ್ಸ್, ಬ್ಯಾಂಗಲ್, ಬ್ಯಾಂಗಲ್ಸ್, ಇದು ಲೈನರ ಅಲ್ಲ ಏನು? ಲೈನರೇ, ಥ್ಯಾಂಕ್ ಯು. ಇರಲಿಲ್ಲ ನನ್ನ ವಾಟರ್ ಪ್ರೂಫು, ಆರ್ಡ್ರ್, ನನ್ನ ಹತ್ರ ಇರಲಿಲ್ಲ, ಖಾಲಿ ಆಗೋಗಿತ್ತು. ಮತ್ತು ಚೈನ್. ಥ್ಯಾಂಕ್ ಯು ಸೋ ಮಚ್. ಕೇಕು ಚೆನ್ನಾಗಿದೆ. ಇಲ್ಲಿ ತಮ್ಮನೇಲಿಗೆ ಐ ಕರೆಕ್ಟಾಗಿ ಇನ್ನೂ ಸ್ವಲ್ಪ. ಏನು ಸ್ಮೈಲಾ? ಹ್ಞೂ ಐ ಐ ಐ ಐ ಬರ್ಡೇ ಗರ್ಲ್. ಫ್ರಿಜ್ ಇಸ್ಕೊಬೇಕು, ಟಿ ವಿ ಇಸ್ಕೊಬೇಕು. ಅಯ್ಯೋ ಹೋಗಪ್ಪ, ಕಮಿಟ್ಮೆಂಟ್ಸ್ ಜಾಸ್ತಿ ಐತೆ ಇವಾಗಿಂದ. ಟಿವಿ ವೇಸ್ಟ್ ಈಸ್ಕೊಂಡ್ರು. ಟಿವಿ ಎಲ್ಲ ನೀನು ನೋಡಲ್ಲ, ನಾನು ನೋಡಲ್ಲ. ಐ ಐ ಓಕೆ, ನಾಳೆ ನಾನು ಈ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ. ನಾಳೆ ಇದನ್ನ ಹಾಕೊಂತೀನಿ. ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ. Dress ನೋಡಿದ ತಕ್ಷಣ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ಓಕೆ ಗೈಸ್, ನಾನು ಬಂದ್ಬಿಟ್ಟು ಕೇಕ್ ಕಟ್ ಮಾಡುವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಸುಷ್ಮಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಕ್ಯಾಂಡಲೇ ಅನ್ಸಿಲ್ಲ, ನಿದ್ದೆ ಮೂಡಲ್ಲಿದ್ದಾರೆ ಮೇಡಮ್. ನಿದ್ದೆ ಮಾಡ್ತಾ ಇದ್ದೆ ನಾನು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ತಿರ್ಗಾ ಲೈಫ್ನ ಬಂದ್ಬಿಟ್ಟು ರೀಸ್ಟಾರ್ಟ್ ಮಾಡಿದ್ದೀವಿ. ಸರಿ ತಾನೇ ಇದು? ನಾಳೆ ಪ್ಲ್ಯಾನ್ ಏನು ಗೊತ್ತಾ? ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಆಫೀಸ್ ಬಂದ್ಬಿಟ್ಟು ರಜಾ ಕೇಳಿದ್ದೀನಿ. ಸೊ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಟೆಂಪಲ್ಗೂ ಹೋಗಂಗಿಲ್ಲಲ್ಲ, ಯಾಕಂದರೆ ಎಲ್ಲದು ಮಂತ್ ಒಂದು ಸಾಕ್ತಾರಲ್ವಾ, ಆಗೋಲೆ. ಏನಪ್ಪ ಬೆಡ್ ಮೇಲೆ ಕೂತೋಲೆ ಅಂತ ಅಂದ್ಬಿಟ್ಟು ತಿಳ್ಕೊಬೇಡಿ. ಕೆಳಗಡೆ ಎಲ್ಲ ಹೆಂಗಿದೆ ನೋಡಿ. ಬೇಡ ಅಂತ ಅಂದ್ಬಿಟ್ಟು ನಾನೇ ಬೆಡ್ ಮೇಲೇ ಇರು, ಅದೆಲ್ಲ ಏನು ಬೇಡ, ಆರಾಮಾಗಿರು. ನಾಳೆ ಲಾಸ್ಟ್ ದಿನ. ಸೊ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕು. ರೂಮ್ ಕ್ಲೀನ್ ಮಾಡಿ ಮಾರ್ಕೆಟ್ಗೆ ಹೋಗಿ ನಾನೇ ಪೂಜೆ ಮಾಡಬೇಕು. ಮುಂದಿನ ಕತೆ ದೇವರೇ ನೋಡಬೇಕು. ಓಕೆ ಗೈಸ್, ಲವ್ ಯು ಲವ್ ಯು ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗ್ ಸಿಗೋಣ.